ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕುರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕುರಿ ಮಾತಾಡ್ತಿರೋದು. ಇತ್ತೀಚಿನ ದಿನಗಳಲ್ಲಿ ನನಗೆ ಸಾಕಷ್ಟು ಕಮೆಂಟ್ಸ್ ಬರ್ತಿರುವಂಥದ್ದು ಆಪ್ಷನ್ ಎಂಟ್ರಿ ಬಗ್ಗೆ. ಓಕೆನಾ, ಒಂದು ಆಪ್ಷನ್ ಎಂಟ್ರಿ ಕುರಿತು, ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತಿದೆ, ಈ ವರ್ಷ ಆಪ್ಷನ್ ಎಂಟ್ರಿ ಯಾವಾಗ ನಡೆಯುತ್ತದೆ, ಜೊತೆಗೆ ಒಂದಿಷ್ಟು ಡೌಟ್ಸ್ ಅನ್ನು ಕೇಳ್ತಿದ್ದಾರೆ. ನಾವು ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜ್ ಅನ್ನ ಆ್ಯಡ್ ಮಾಡಬಹುದು, ಎಷ್ಟು ಕಾಲೇಜ್ ಆ್ಯಡ್ ಮಾಡಿದ್ರೆ ನಮಗೆ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ ಈ ರೀತಿ ಕಮೆಂಟ್ಸ್ ಅನ್ನ ಕೇಳ್ತಿದ್ದಾರೆ. ನೋಡಿ, ನಾನು ಸ್ಟಾರ್ಟಿಂಗ್ ಇಂದನೂ ಆಪ್ಷನ್ ಎಂಟ್ರಿ ಕುರಿತು ಸಾಕಷ್ಟು ವಿಡಿಯೋಸ್ನ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಬಟ್ ಇವತ್ತು ಸಹ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅಪ್ಡೇಟ್ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾರೆಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ವಿದ್ಯಾರ್ಥಿಗಳ ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಆ್ಯಂಡ್ ಆಗೇನು ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮುಂದೆ ಬರುವಂತ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಕೌನ್ಸಿಲಿಂಗ್ ಅಪ್ಡೇಟ್ಸ್ ಎಲ್ಲಾನು ಸಹ ಸಿಗುತ್ತಾ ಇರುತ್ತೆ. ಓಕೆನಾ, ಮೊದಲಿಗೆ ನೋಡಿ, ನಿಮಗೆ KCET 2025 ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಈಗಾಗಲೇ ಸಹ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ವರೆಗೂ ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಜೊತೆಗೆ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ನಂದು ವೆರಿಫಿಕೇಶನ್ ಸ್ಲಿಪ್ ಪಾಸ್ವರ್ಡ್ ಹಾಕಿ ಕೊಟ್ಟರು ಸಹ ನನ್ನ ಒಂದು ಡೀಟೇಲ್ಸ್ ಏನು ಕೊಟ್ಟರು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಇನ್ವ್ಯಾಲಿಡ್ ಲಾಗಿನ್ ID ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಂತ ಸ್ಟೂಡೆಂಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ದು ಏನೇ ಡೀಟೇಲ್ಸ್ ಕೊಟ್ಟರು ಅಲ್ಲಿ ವೆರಿಫಿಕೇಶನ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ, ನಿಮ್ಮ ಒಂದು ಯೂಸರ್ ID ಕೊಟ್ಟು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟರು ಮೊಬೈಲ್ ನಂಬರ್ಗೆ OTP ಬರ್ತಿಲ್ಲ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂಥ ಸ್ಟೂಡೆಂಟ್ ದಯವಿಟ್ಟು ನೆಕ್ಸ್ಟ್ ನೋಡಿ, KA ಕಡೆಯಿಂದ ಒಂದು ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಆ ಟೈಮಲ್ಲಿ ನೀವು ಸಹ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿ, ಆದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಕಡೆಗೆ ಬರೋದಾದರೆ ನೋಡಿ, ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಮೊದಲಿಗೆ ಹೇಳ್ತೀನಿ. ಈಗ ನಿಮ್ಮದು ನೋಡಿ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದರೆ ಇಲ್ಲಿ ಇನ್ನೂ ಸಹ ಇವತ್ತಿನ ಒಂದು ದಿನ ಹಿಡಿದು 20 ಡೇಸ್ ಆದರೆ ಟೈಮ್ ಬೇಕಾಗುತ್ತೆ ಒಂದು ಆಪ್ಷನ್ ಎಂಟ್ರಿಯನ್ನು KA ಕಡೆಯಿಂದ ರಿಲೀಸ್ ಮಾಡೋದಕ್ಕೆ. ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯನ್ನು ಯಾಕೆ ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು, ಈಗ ಒಂದು ಆಪ್ಷನ್ ಎಂಟ್ರಿ ಸ್ಲಿಪ್ ಸ್ಟೂಡೆಂಟ್ಗೆ ಒಂದು ಆಫ್ಲೈನ್ ಅಲ್ಲಿ ವೆರಿಫಿಕೇಶನ್ ಆದರೆ ಕರೆದಿದ್ದಾರೆ. ಅದು ಮುಂದಿನ ತಿಂಗಳಲ್ಲಿ ಫಸ್ಟ್ ವೀಕಲ್ಲೇ ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀಟ್ ವಿದ್ಯಾರ್ಥಿಗಳಿಗೂ ಸಹ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೊಡ್ತಾರೆ. ನೀಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ. ಅಲ್ಲಿ ಈಗ ಬೋತ್ KCET ಆ್ಯಂಡ್ ಆಗೇನು ಸಹ ನೀಟ್ ಎಕ್ಸಾಮ್ ಅನ್ನ ಬರೆಯುವಂತ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಅಂದ್ರೆ, ಅವರು ಒಂದು ನೀಟ್ ಮಾರ್ಕ್ಸ್ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೊಸೀಜರ್ ಅನ್ನ ಸಹ ಇರುತ್ತೆ. ಯಾಕೆ ಅಂತಂದ್ರೆ ಈ ವರ್ಷ KCET ಆ್ಯಂಡ್ ಆಗೇನು ನೀಟ್ ಎರಡು ಸೇರಿ ಕಮೆಂಟ್ ಕೌನ್ಸಿಲಿಂಗ್ ನಡೆಯುವಂತಹ ಇಬ್ಬರಿಗೂ ಒಂದೇ ಸಲ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಆದರೆ ನಡೆಯುವಂತಹ KCET ಆ್ಯಂಡ್ ಆಗೇನು ಸಹ ನೀಟ್. ಯಾಕೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನು ಆ್ಯಡ್ ಮಾಡ್ತಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ ಮೆಡಿಕಲ್ ಕಾಲೇಜನ್ನು ಸಹ ಆ್ಯಡ್ ಮಾಡ್ತಾರೆ. ಓಕೆನಾ, ಎರಡೂ ಕಾಲೇಜಸ್ ಮಿಕ್ಸ್ ಆಗಿ ಆ್ಯಡ್ ಮಾಡ್ತಾರೆ. ಅವರಿಗೆ ಮೆಡಿಕಲಲ್ಲಿ ಸಿಕ್ಕಿದ್ರೆ ಮೆಡಿಕಲ್ಗೆ ಹೋಗ್ತಾರೆ, ಇಂಜಿನಿಯರಿಂಗ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ಗೆ ಹೋಗ್ತಾರೆ. ಸೊ ಹಾಗಾಗಿ ಆ ಒಂದು ಬೆನಿಫಿಟ್ ಸ್ಟೂಡೆಂಟ್ಗೆ ಸಿಗಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಕೌನ್ಸಿಲಿಂಗ್ ಆದರೆ ನಡೆಯುವಂಥದ್ದು. ಈ ಸಾರಿ KCET 2025 ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನಿಮಗೆ ಇನ್ನೂ ಸ್ಟಾರ್ಟ್ ಆಗೋದು ಇನ್ನೂ ಒಂದು 20 ಡೇಸಿಂದ 1 ಮಂತ್ ಆದರೆ ಆಗ್ಬೋದು. ಇಷ್ಟು ಪ್ರೊಸೀಜರ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಫಸ್ಟ್ ರೌಂಡ್ ಆಫ್ ಶೆಡ್ಯೂಲ್ ಅನ್ನು ಕೊಡ್ತಾರೆ. ಫಸ್ಟ್ ರೌಂಡ್ ಆಫ್ ಶೆಡ್ಯೂಲ್ ಕೊಟ್ಟಿದ್ದಾದ್ಮೇಲೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ತುಂಬ ದಿನ ಲೇಟ್ ಆಗೋದಿಲ್ಲ ಹಾಗಂತ ಹೇಳ್ಬಿಟ್ಟು ನಿಮಗೆ ಇನ್ನು ಈ ಒಂದು ವೀಕಲ್ಲೇ ಇಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲೇ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದರೆ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದರೆ ಇರುತ್ತೆ. ನೋಡಿ, ಇದು ಕಂಪ್ಲೀಟ್ ಆನ್ಲೈನಲ್ಲೇ ಇರುವಂಥದ್ದು. ಇದೇ ಒಂದು ವೆಬ್ಸೈಟಲ್ಲಿ ಈಗ ಸ್ಕ್ರೀನ್ ಮೇಲೆ ನೋಡ್ತಿದ್ದಾರಲ್ಲ, ಇಲ್ಲೇ ಬಂದು ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ ಮೊಬೈಲಲ್ಲೇ ಆಪ್ಷನ್ ಎಂಟ್ರಿನ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. 100% ಆಗಿ ನಿಮ್ಮ ಒಂದು ಮೊಬೈಲಲ್ಲೇ ಮಾಡ್ಕೊಳ್ಬೋದು.